Dear students, in the last class we have discussed about the poverty and poverty line and causes of poverty and poverty in India in different years. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಬಡತನ ಅಂದ್ರೇನು, ಬಡತನದ ಅರ್ಥ, ಬಡತನದ ರೇಖೆ, ಜೊತೆಗೆ ಬಡತನಕ್ಕೆ ಕಾರಣಗಳು ಹಾಗೂ ಭಾರತದಲ್ಲಿ ವರ್ಷವಾರು ಬಡತನದ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದಾಗಿದೆ. ಹಾಗಾದರೆ ಈ ತರಗತಿಯಲ್ಲಿ ನಾವು ಗವರ್ಮೆಂಟ್ ಅಪ್ರೋಚ್ ಟು ರಿಮೂವ್ ಪಾವರ್ಟಿ ಅಂದರೆ ಸರ್ಕಾರ ಯಾವ ಮಾರ್ಗಗಳನ್ನು ಅನುಸರಿಸುತ್ತೆ, ಅದಕ್ಕೆ ಬಡತನವನ್ನು ಕಡಿಮೆ ಮಾಡೋಕ್ಕೆ ಸರ್ಕಾರ ಅನುಸರಿಸುವಂತಹ ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನೌ ವಿ ಮಸ್ಟ್ ಡಿಸ್ಕಸ್ ಅಬೌಟ್ ದ ಗವರ್ಮೆಂಟ್ ಅಪ್ರೋಚ್ ಟು ರಿಮೂವ್ ಪಾವರ್ಟಿ. The Indian Constitution and 5-year plans have always stated the social justice as a primary objective of developmental strategies of the government. Here, in all the 5-year plans and policies, the maximum emphasis has been given to poverty alleviation. ಇಲ್ಲಿ ಸರ್ಕಾರ ಮತ್ತು ಸಂವಿಧಾನ ಹಾಗೂ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಅಳವಡಿಸಿಕೊಂಡಂತಹ ಪಂಚವಾರ್ಷಿಕ ಯೋಜನೆಗಳು ಅಂತ ಕರಿತೀವಿ, 5-year plans, ಇವುಗಳನ್ನು ಅನುಸರಿಸಿ ಇವುಗಳಲ್ಲಿ ನಾವು ಮೊದಲು ನೋಡಿದ್ದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಯಾವುದಕ್ಕಾಗಿ? ಬಡತನವನ್ನು ನಿವಾರಣೆ ಮಾಡುವುದಕ್ಕಾಗಿ, ಸಾಮಾಜಿಕವಾಗಿ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ನಮ್ಮ ಸರ್ಕಾರ ಎಲ್ಲ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಹಾಕ್ಕೊಳ್ತಾ ಬಂದಿದೆ. ಹಾಗಾದರೆ ದ ಗವರ್ಮೆಂಟ್ಸ್ ಅಪ್ರೋಚ್ ಈಸ್ ಟು ಪಾವರ್ಟಿ ರಿಡಕ್ಷನ್ ಹ್ಯಾಸ್ 3 dimensions. ಅಂದರೆ ಒಟ್ಟು 3 ಅಂಶಗಳ ಮುಖಾಂತರ ಸರ್ಕಾರ ಬಡತನವನ್ನು ಸಂಪೂರ್ಣವಾಗಿ ತೆಗೆದುಹಾಕೋಕ್ಕೆ ಪ್ರಯತ್ನ ಮಾಡಿತು. ಆ 3 ಕ್ರಮಗಳು ಯಾವಪ್ಪ ಅಂದರೆ, ಒಂದನೇದು ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್. ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಅಂದರೆ ಬೆಳವಣಿಗೆ ಆಧಾರಿತ ಕ್ರಮಗಳು. ಎರಡನೇದು ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ ಅಂದರೆ ಬಡತನವನ್ನು ಶಮನ ಮಾಡುವಂತಹ ಕೆಲವೊಂದಿಷ್ಟು ಯೋಜನೆಗಳು. ಅವನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀವಿ. ನೆಕ್ಸ್ಟು ಮಿನಿಮಮ್ ನೀಡ್ ಪ್ರೋಗ್ರಾಮ್ಸ್ ಅಂದರೆ ಅತಿ ಅವಶ್ಯಕತೆಗಳು ಅಂತ ನಾವೇನು ಕರಿತೀವಿ, ಅವುಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ಒಂದನೇದು PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅದನ್ನು ನಾವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಕರಿತೀವಿ. ಎರಡನೇದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್, ಅದನ್ನು ICDS ಅಂತ ಕರಿತೀವಿ, ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ದ ಥರ್ಡ್ ಒನ್ ಈಸ್ ಮಿಡ್ ಡೇ ಮೀನ್ಸ್ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ. ಈ ಹಲವಾರು ಯೋಜನೆಗಳ ಮುಖಾಂತರ ಭಾರತ ದೇಶದಲ್ಲಿ ಸರ್ಕಾರ ಬಡತನವನ್ನು ಕಡಿಮೆ ಮಾಡೋಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಹಾಗಾದರೆ ಮೊದಲೇದು ದ ಫಸ್ಟ್ ಒನ್ ಈಸ್ ದ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್. ದಿಸ್ ಅಪ್ರೋಚ್ ವಾಸ್ ಇನಿಷಿಯೇಟೆಡ್ ಫ್ರಮ್ ದ ಫಸ್ಟ್ 5-year ಪ್ಲ್ಯಾನ್. ಅಂದರೆ ಈ ಯೋಜನೆ ಮೊದಲನೆಯ ಪಂಚವಾರ್ಷಿಕ ಯೋಜನೆಯಿಂದಲೇ ಪ್ರಾರಂಭವಾದಂತಹ ಒಂದು ಪರಿಕಲ್ಪನೆ. ದಿಸ್ ಅಪ್ರೋಚ್ ಈಸ್ ಬೇಸ್ಡ್ ಆನ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ಇಫೆಕ್ಟ್ಸ್ ಆಫ್ ಎಕನಾಮಿಕ್ ಗ್ರೋತ್. ಇಟ್ ಮೀನ್ಸ್ ದ ರ್ಯಾಪಿಡ್ ಚೇಂಜ್ ಇನ್ GDP. ಅಂದರೆ ಅಮೂಲಾಗ್ರ ಬದಲಾವಣೆ ಆಗಬೇಕು. ಯಾವುದರಲ್ಲಿ ಅಂದರೆ GDPಲಿ ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ಮಲ್ಲಿ. ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗಬೇಕು. ಅದರ ಜೊತೆಗೆ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ವೈಯಕ್ತಿಕ ತಲಾ ವರಮಾನ ಹೆಚ್ಚಾಗಬೇಕು.
ಅನ್ನುವಂತಹ ಎರಡು ಪ್ರಮುಖ ಪರಿಕಲ್ಪನೆಗಳನ್ನು ಇಟ್ಕೊಂಡು ಈ ಒಂದು ಯೋಜನೆನ ಸರ್ಕಾರ ಮಾಡಿತು. ಅಂದರೆ ಗ್ರೋತ್ ಓರಿಯೆಂಟೆಡ್ ಅಪ್ರೋಚ್ ಪ್ರೂವ್ಡ್ ಟು ಬಿ ಇಫೆಕ್ಟಿವ್ ಬಿಕಾಸ್ ಯಾಕಿದು ಅಷ್ಟು ಇಫೆಕ್ಟಿವ್ ಅನ್ನಿಸ್ತು ಅಂತಂದರೆ ಪಾಪ್ಯುಲೇಷನ್ ಗ್ರೋತ್ ರಿಸಲ್ಟೆಡ್ ಇನ್ ಅ ವೆರಿ ಲೋ ಗ್ರೋತ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್. ಅಂದರೆ ಸಾಮಾನ್ಯವಾಗಿ ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಹೆಚ್ಚಾಗ್ತಾ ಹೋದರೆ ಅದನ್ನು ನಮ್ಮ ಹುಟ್ಟುತ್ತಿರುವ ಅಥವಾ ನಮ್ಮ ಜನಸಂಖ್ಯಾ ಸ್ಫೋಟ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಆದ ಕಾರಣ ಈ ಒಂದು ಯೋಜನೆ ನಮಗತಿ ಅವಶ್ಯಕ. ನೆಕ್ಸ್ಟ್ ಒನ್, ದ ಗ್ರೀನ್ ರೆವಲ್ಯೂಷನ್ ಇಂಟೆನ್ಸಿಫೈಡ್ ದ ಡಿಸ್ಪ್ಯಾರಿಟೀಸ್ ರೀಜನಲಿ ಆ್ಯಂಡ್ ಬಿಟ್ವೀನ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್. ಅಂದರೆ ಸಾಮಾನ್ಯವಾಗಿ ಸಣ್ಣ ಮತ್ತು ದೊಡ್ಡ ರೈತರ ನಡುವೆ ಈ ಗ್ರೀನ್ ರೆವಲ್ಯೂಷನ್ ಅನ್ನುವಂತಹ ಒಂದು ಪರಿಕಲ್ಪನೆ, ಹಸಿರು ಕ್ರಾಂತಿ ಅನ್ನುವಂತಹ ಒಂದು ಪರಿಕಲ್ಪನೆ ಬಹಳಷ್ಟು ಅಮೂಲಾಗ್ರ ಬದಲಾವಣೆಯನ್ನು ತಂತು. ದ ನೆಕ್ಸ್ಟ್ ಒನ್ ಈಸ್ ದೇರ್ ವಾಸ್ ಅನ್ವಿಲ್ಲಿಂಗ್ನೆಸ್ ಆ್ಯಂಡ್ ಇನ್ಎಬಿಲಿಟಿ ಟು ರೀಡಿಸ್ಟ್ರಿಬ್ಯೂಟ್ ಲ್ಯಾಂಡ್. ಅಲ್ಲಿ ಸಾಮಾನ್ಯವಾಗಿ ಈ ಭೂಮಿಯನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅಂದರೆ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಅನ್ಇಕ್ವಾಲಿಟಿ ಅಂದರೆ ಸಾಮಾನ್ಯವಾಗಿ ಸರ್ಕಾರ ಅನ್ವಿಲ್ಲಿಂಗ್ನೆಸ್ಸನ್ನು ಹೊಂದಿದ್ದರಿಂದ ಅಲ್ಲಿ ಪ್ರಮುಖವಾದಂತಹ ಒಂದು ವ್ಯವಸ್ಥೆಯನ್ನು ಬದಲಾವಣೆಯಲ್ಲಿ ಮಾಡಲಾಯಿತು. ದ ಬೆನಿಫಿಟ್ಸ್ ಆಫ್ ಎಕನಾಮಿಕ್ ಗ್ರೋತ್ ಡಿಡ್ ನಾಟ್ ಟ್ಯಾಕಲ್ ಡೌನ್ ಟು ದ ಪೂವರ್. ಅಂದರೆ ಸಾಮಾನ್ಯವಾಗಿ ಬಡವರಿಗೆ ಕೆಲವೊಂದಿಷ್ಟು ಬೆನಿಫಿಟ್ಸು ಸಿಗದೇ ಹೋಗಿದ್ವು. ಆದ ಕಾರಣ ಇಂತಹ ಒಂದಿಷ್ಟು ಬೆಳವಣಿಗೆ ಆಧಾರಿತ ಅಂದರೆ ಇಂತಹ ಕೆಲವೊಂದಿಷ್ಟು ಕ್ರಮಗಳನ್ನು ಸಂಪೂರ್ಣವಾಗಿ ಸುಧಾರಿಸೋಕೆ ಸರ್ಕಾರ ಈ ಯೋಜನೆಗಳನ್ನು ಹಾಕ್ಕೊಳ್ತಾ ಬಂತು. ಹಾಗಾದರೆ ದ ಸೆಕೆಂಡ್ ಒನ್ ಈಸ್ ಪಾವರ್ಟಿ ಅಲಿವೇಷನ್ ಪ್ರೋಗ್ರಾಮ್ಸ್. ಅಂದರೆ ಇಲ್ಲಿ ನಾವು ದ ಸೆಕೆಂಡ್ ಅಪ್ರೋಚ್ ಹ್ಯಾಸ್ ಬೀನ್ ಇನಿಷಿಯೇಟೆಡ್ ಫ್ರಮ್ ಥರ್ಡ್ 5-year ಪ್ಲ್ಯಾನ್. ಈ ಯೋಜನೆ ಯಾವಾಗಿಂದ ಪ್ರಾರಂಭ ಆಯಿತು? 3ನೇ ಪಂಚವಾರ್ಷಿಕ ಯೋಜನೆಯಿಂದ ಪ್ರಾರಂಭವಾಯಿತು. ದ ಗವರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಅ ವೆರೈಟಿ ಪ್ರೋಗ್ರಾಮ್ಸ್ ಫಾರ್ ದ ರಿಡಕ್ಷನ್ ಆಫ್ ಪಾವರ್ಟಿ. ಅಂದರೆ ಸರ್ಕಾರ ಹಲವಾರು ಪ್ರಮುಖ ಬದಲಾವಣೆ ಆಧಾರಿತ ಕಾರ್ಯಕ್ರಮಗಳನ್ನು ಅಂದರೆ ಬಡತನವನ್ನು ನಿರ್ಮೂಲನ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಬಂತು. ಹೀಗೆ ಬಡತನವನ್ನು ನಿರ್ಮೂಲನ ಮಾಡೋಕ್ಕೆ ಅಥವಾ ಸಂಪೂರ್ಣ ಶಮನ ಮಾಡೋಕ್ಕೆ ಹಲವಾರು ಕ್ರಮಗಳನ್ನು ಸರ್ಕಾರ ಹಾಕ್ಕೊಳ್ತಾ ಬಂದಿದೆ. ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಯಾವ ಕ್ರಮಗಳನ್ನು ಹಾಕ್ಕೊಂಡಿದೆ ಅನ್ನೋದನ್ನು ನೋಡೋಣ. ಈಗ ಇನ್ನೊಂದು ಪ್ರಮುಖವಾದಂತಹ ಪರಿಕಲ್ಪನೆ ಇದರಲ್ಲಿರೋದು ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್. This approach has been initiated from the 5th 5-year plan. It aims to provide minimum basic amenities to the people. ಇದು 5ನೇ ಪಂಚವಾರ್ಷಿಕ ಯೋಜನೆಯಿಂದ ಪ್ರಾರಂಭ ಆದರೂ ಇದು ಹಲವಾರು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಪ್ರಮುಖ ಕೆಲಸವನ್ನು ಈ ಯೋಜನೆ ಮಾಡಿತು. The programs under the approach are expected and supplement of the consumption to the poor to create employment opportunities and bring improvements in health and education. ಅಂದರೆ ಹಲವಾರು ರೀತಿಯ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟು ಅವರಿಗೆ ಹಲವಾರು ರೀತಿಯಲ್ಲಿ ಅವರು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯವಂತರಾಗಿ ಇರುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಯಿತು. ದ 3 ಮೇಜರ್ ಪ್ರೋಗ್ರಾಮ್ಸ್ ದಟ್ ದ ಇಂಪ್ರೂವಿಂಗ್ ದ ಫುಡ್ ಆ್ಯಂಡ್ ನ್ಯೂಟ್ರಿಷಿಯಲ್ ಸ್ಟೇಟಸ್ ಆಫ್ ದ ಪೂವರ್ ಆರ್. ಅಂದರೆ ಸಾಮಾನ್ಯವಾಗಿ ಪೌಷ್ಟಿಕ ಆಹಾರವನ್ನು ಬಡವರಿಗೆ ಕೊಡಬೇಕು ಅನ್ನುವ ಉದ್ದೇಶಕ್ಕಾಗಿಯೇ 3 ಪ್ರಮುಖ ಪ್ರೋಗ್ರಾಮ್ಗಳನ್ನು ಯೋಜನೆಗಳನ್ನು ಸರ್ಕಾರ ಹಾಕ್ಕೊಳ್ತು. ಅವು ಯಾವಪ್ಪ ಅಂದರೆ ಒಂದನೇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅಂದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಏನು ಹಿಂಗಂದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸರ್ಕಾರ
ಹಲವಾರು ಪಡಿತರ ಅಂಗಡಿಗಳ ಮೂಲಕ, ಅಂದರೆ ನೀವು ರೇಷನ್ ಅಂತ ಏನು ಕರಿತೀರಿ, ಆ ರೇಷನ್ ಅಂಗಡಿಗಳ ಮುಖಾಂತರ ಪೌಷ್ಟಿಕ ಆಹಾರವನ್ನು ಕೊಡುವಂತಹ ಮತ್ತು ಅತಿ ಕಡಿಮೆ ದರದಲ್ಲಿ ವಿತರಿಸುವಂತಹ, ಈಗ ಹಾಗೆ 20 kg ಅಕ್ಕಿ, 30 kg ಅಕ್ಕಿ, 50 kg ಅಕ್ಕಿ ಆಯಾ ಸರ್ಕಾರಗಳು ಹೇಗೆ ಬರ್ತವೆ, ಅವ್ರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಈ ಯೋಜನೆಗಳನ್ನು ಕೊಡ್ತಾ ಬಂದರು. ಆದರೆ ಇದು ಯಾಕೆ ಅಂದರೆ ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಪೌಷ್ಟಿಕ ಆಹಾರ ಸಿಗಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ PDS ಸಿಸ್ಟಮ್ ಮುಖಾಂತರ, ಅಂದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಇದನ್ನು ಕರಿತೀವಿ, ಇದ್ರ ಮುಖಾಂತರ ಅಕ್ಕಿ, ಬೇಳೆ, ಗೋಧಿ, ಸಕ್ಕರೆ, ಅಕ್ಕಿ, ಆಮೇಲೆ ಎಣ್ಣೆ ಪದಾರ್ಥಗಳನ್ನು, ಕೆಲವೊಂದಿಷ್ಟು ಬಾರಿ ಬಟ್ಟೆ ಬರೆಗಳನ್ನೂ ಸಹ ಕೊಟ್ಟಂತಹ ಉದಾಹರಣೆಗಳನ್ನು ನಾವು ಗಮನಿಸ್ತೀವಿ. ಬಿಕಾಸ್ ಟು ರಿಮೂವ್ ಪಾವರ್ಟಿ ಫ್ರಮ್ ದ ಇಂಡಿಯಾ, ಅಂದರೆ ಭಾರತದಿಂದ ಬಡತನವನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನೋ ಉದ್ದೇಶಕ್ಕಾಗಿ ಹಲವಾರು ರೀತಿಯಲ್ಲಿ ಪೌಷ್ಟಿಕ ಆಹಾರಗಳನ್ನು, ಹಲವಾರು ರೀತಿಯ ದಿನಬಳಕೆಯ ವಸ್ತುಗಳನ್ನು ಈ PDS ಮುಖಾಂತರ, ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಮಿನ ಮುಖಾಂತರ ಕೊಟ್ಟಂತಹ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ದ ಸೆಕೆಂಡ್ ಒನ್ ಈಸ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್, ಅಂದರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ. ಬಡವರ ಮಕ್ಕಳಿಗೆ ಹೆಚ್ಚಿನ ಪೌಷ್ಟಿಕ ಆಹಾರ ಸಿಕ್ಕಿರೋದಿಲ್ಲ, ನ್ಯೂಟ್ರಿಷಿಯನ್ ಫುಡ್ ಕೊಡುವ ಸಲುವಾಗಿ ಅವರಿಗೆ ಈ ಯೋಜನೆಯನ್ನು ಸರ್ಕಾರ ತಗೊಂಡು ಬಂದು ಅವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸುವ ಮುಖಾಂತರ ಮತ್ತು ಹೆರಿಗೆಯ ಪೂರ್ವದಲ್ಲಿ ಹಾಗೂ ಹೆರಿಗೆಯ ನಂತರದಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ, ಅಂದರೆ ಮಗು ಸಮೃದ್ಧವಾಗಿ ಬೆಳೀಲಿ ಮತ್ತು ಆ ಮಗು ಬೆಳೆದಾದ ಮೇಲೆ ಹಲವಾರು ಯೋಜನೆಗಳನ್ನು ಘನ ಸರ್ಕಾರ ಕೊಡುತ್ತೆ, ಅದು ಬೇಡ. ಆದರೆ ಇಲ್ಲಿ ಶಿಶು ಅಂದರೆ ಮೊದಲ 1 ವರ್ಷದ ಒಳಗಿನ ಮಗುವಿಗೆ ನಾವು ಶಿಶು ಅಂತ ಕರಿತೀವಿ. ಆ ಶಿಶು ಅಭಿವೃದ್ಧಿ ಯೋಜನೆಯನ್ನು ಸರ್ಕಾರ ಹಾಕ್ಕೊಳ್ತು. ಯಾಕೆ ಇದನ್ನು ಪ್ರೋಗ್ರಾಮ್ ಹಾಕುವಂತು ಅಂದರೆ ಬಡವರಿಗೆ ಪೌಷ್ಟಿಕತೆಯ ಕೊರತೆ ಇರೋದರಿಂದ ಅವರ ಮಕ್ಕಳನ್ನು ಸಮೃದ್ಧವಾಗಿ ಬೆಳೆಯುವಂತೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಈ ಯೋಜನೆಯನ್ನು ಹಾಕ್ಕೊಳ್ತು. ದ ಲಾಸ್ಟ್ ಒನ್ ಈಸ್ ಮಿಡ್ ಡೇ ಮೀಲ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ, ಇದು ನಮ್ಮ ಘನ ಸರ್ಕಾರದ ಒಂದು ಪ್ರಮುಖ ಯೋಜನೆ. ಅಂದರೆ ಸಾಮಾನ್ಯವಾಗಿ ಈಗೆಲ್ಲ ನಾವು ಪಟ್ಟಣ ಪ್ರದೇಶದಲ್ಲಿ ನಾವು ಟಿಫನ್ ಕ್ಯಾರಿಯರ್ ಕಟ್ಕೊಂಡು ನೀರಿನ ಬಾಟಲ್ ತಗೊಂಡು ಆದರೆ ಬರ್ತೀವಿ. ಆದರೆ ಗ್ರಾಮೀಣ ಭಾಗದಲ್ಲಿ ಈ ಡಬ್ಬಿ ಕಟ್ಟುವ ಪ್ರವೃತ್ತಿ ಇಲ್ಲ. ಅದು ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸುವುದರ ಮುಖಾಂತರ ಘನ ಸರ್ಕಾರ ಹಲವಾರು ರೀತಿಯಲ್ಲಿ ಬಡವರಿಗೆ ಅನುಕೂಲತೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ, ಬಡವರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ದೊಡ್ಡ ಯೋಜನೆ, ಘನ ಸರ್ಕಾರದ ದೊಡ್ಡ ಯೋಜನೆ. ಇದಕ್ಕೆ ಘನ ಸರ್ಕಾರ ಮ್ಯಾಕ್ಸಿಮಮ್ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಈ ಅಡಿಯಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. PDS ಮುಖಾಂತರ ಬಂದಂತಹ ಅಕ್ಕಿ ಬೇಳೆಗಳನ್ನು ಜನರಿಗೆ ಹಂಚಿದ್ರೆ ಈ ಒಂದು ವ್ಯವಸ್ಥೆಗೆ MMS ಅಂತ ಕರಿತೀವಿ, ಅಂದರೆ ಮಿಡ್ ಡೇ ಮೀಲ್ಸ್. ಅದನ್ನು ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ಬಹಳಷ್ಟು ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡುವುದರ ಮುಖಾಂತರ, ಇನ್ನು ನಿಮಗೆ ಗೊತ್ತಿರಲಿ, ಮಕ್ಕಳಿಗೆ ಕ್ಷೀರಭಾಗ್ಯ ಅಂತ ಯೋಜನೆ ಬಂತು. ಅಂದರೆ ಮಕ್ಕಳಿಗೆ ಹಾಲನ್ನು ಕೊಡುವಂಥದ್ದು, ಅದು ಪೌಷ್ಟಿಕತೆಯನ್ನು ಹೆಚ್ಚಿಸುವ ಸಲುವಾಗಿ ಮಕ್ಕಳಿಗೆ ಕ್ಷೀರಭಾಗ್ಯ ಅಂತ ಕೊಟ್ಟರು. ಅದರ ಜೊತೆಗೆ ಇನ್ನೊಂದು ಮೊಟ್ಟೆ ಭಾಗ್ಯ ಇತ್ತು. ಅದನ್ನು ಈಗ ಕೆಲವು ಪ್ರದೇಶಗಳಲ್ಲಿ ಮೊಟ್ಟೆ ಭಾಗ್ಯವನ್ನು ಇಟ್ಟಿದ್ದಾರೆ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮೊಟ್ಟೆ ಭಾಗ್ಯ ಇಲ್ಲ. ಅಲ್ಲಿ ಕ್ಷೀರಭಾಗ್ಯ ಒಂದಿದೆ, ಅಂದರೆ ಹಾಲಿನ ಒಂದು ವ್ಯವಸ್ಥೆ. ಬಿಟ್ಟರೆ ಮಿಡ್ ಡೇ ಮೀಲ್ಸ್, ಈ ಯೋಜನೆಗಳು ಪ್ರಾರಂಭ ಆಗಿದ್ದೆ ಟು ಪ್ರೊವೈಡ್ ದ ಮಿನಿಮಮ್ ನೀಡ್ಸ್ ಟು ದ ಪೂವರ್ ಪೀಪಲ್. ಯಾವುದಕ್ಕಾಗಿದ್ದು ಚಾಲು ಆಯಿತು? ಬಡವರಿಗೆ ಕೆಲವೊಂದಿಷ್ಟು ಅತಿ ಅವಶ್ಯಕ ವಸ್ತುಗಳನ್ನು ಅಥವಾ ಯೋಜನೆಗಳನ್ನು ಒದಗಿಸುವ ಸಲುವಾಗಿ ಈ ಯೋಜನೆ ಪ್ರಾರಂಭವಾಯಿತು. ಹಾಗಾದರೆ ಈ ತರಗತಿಯಲ್ಲಿ ನಾವು ಗವರ್ಮೆಂಟ್ ಅಪ್ರೋಚ್ ಟು ರಿಮೂವ್ ಪಾವರ್ಟಿ, ಅಂದರೆ ಬೆಳವಣಿಗೆ ಆಧಾರಿತ ಕಾರ್ಯಕ್ರಮ ಇರ್ಬೋದು, ಬಡತನ ಶಮನ ಮಾಡುವ ವಿಧಾನ ಇರ್ಬೋದು, ಇನ್ನೊಂದು ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್, ಅಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಕೆಲಸ ಇರ್ಬೋದು. ಈ ಅಡಿಯಲ್ಲಿ ಬರುವಂತಹ 3 ಪ್ರಮುಖ ವ್ಯವಸ್ಥೆ, ಒಂದನೇದ್ದು PDS, ಎರಡನೇದ್ದು ICDS, ಮೂರನೇದ್ದು MMS, ಅಂದರೆ ಮಿಡ್ ಡೇ ಮೀಲ್ಸ್ ಸ್ಕೀಮ್. ಈ 3 ಯೋಜನೆಗಳನ್ನು ಹಲವಾರು ರೀತಿಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡೋಕ್ಕೆ ಘನ ಸರ್ಕಾರ ಕೈಗೊಂಡಿದೆ ಅಂತ ಹೇಳಬಹುದು.
ಇದರ ಜೊತೆಗೆ ಇನ್ನು ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ, ಅಂದರೆ ಭಾರತದಲ್ಲಿ ಬಡತನವನ್ನು ಶಮನ ಮಾಡುವ ಕೆಲವೊಂದಿಷ್ಟು ಯೋಜನೆಗಳಿದ್ದಾವೆ. ಅದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಇರ್ಬೋದು, ಅದರ ಜೊತೆಗೆ ಇನ್ನೂ ಹಲವಾರು ಯೋಜನೆಗಳು, ಮತ್ತು ಅದರ ಜೊತೆಗೆ ಏನು ಬಡವರಿಗೆ ಮನೆ, ಊಟ, ವಸತಿ ಒದಗಿಸುವಂತಹ ಹಲವಾರು ಯೋಜನೆಗಳು ಘನ ಸರ್ಕಾರ ಕೊಟ್ಟಿದೆ. ಅವುಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡುವ.